ಒಬ್ಬತೆ ಆಯಿತು ಅವ್ರದ್ದು. ಜೈ ಹಿಂದ್ ಜೈ ಕರ್ನಾಟಕ ಆಗಿದ್ದಾರೆ. ಅವ್ರಿಗೂ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಈ ಸಮಾರಂಭ ಸಣ್ಣದು ಅಂತ ಅನಿಸ್ಬೋದು, ಆದರೆ ಇದಕ್ಕಿಂತ ದೊಡ್ಡ ಸಮಾರಂಭ ಮಲಯ ಶಾಂತಮಣಿ ಸ್ವಾಮಿಗಳು ಏರ್ಪಡಿಸಿದ್ರು. ಇನ್ನು ಹೋಗುವುದೇ ಉಚಿತ ಅಂತ ಅನಿಸಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಯಾಕೆ ಅಂತ ಕೇಳ್ಬೋದು. ಇವತ್ತು ಬಂದು ಆ ಒಂದು ಕೊರತೆಯನ್ನು ನಾನು ತುಂಬಿಕೊಂಡಿದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಪೂಜ್ಯ ಸ್ವಾಮೀಜಿಯವರನ್ನು ನಾನು ಅತ್ಯಂತ ಸಮೀಪದಿಂದ ನೋಡಿದ್ದು. ನಮಗೆಲ್ಲ ಗೊತ್ತಂತೆ ಅತಿ ಸಿಂಪಲ್ ಜೀವನ. ನಮ್ಮದು ಹಾಲನ್ನು ಅವರು ಐಕ್ಯ ಆಗೋರಿಗೆ ಇಟ್ಕೊಂಡಿದ್ದು, ಅದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೆ. ಅದಾದ ಮೇಲೆ ನಮ್ಮ ತಂದೆಯವ್ರ ಪುಣ್ಯತಿಥಿ ಬರ್ತಿದ್ರು, ಎಲ್ಲ ಮಾಡ್ತಿದ್ರು. ಉಳಿದೆಲ್ಲ ಸ್ವಾಮಿಗಳು ಅವರು ಕೊಟ್ಟ ದಕ್ಷಿಣೆಯನ್ನು ತಗೊಂಡು ಹೋಗ್ತಿದ್ರು. ಆದರೆ ಇವರು ಮಾತ್ರ ಆ ದಕ್ಷಿಣೆಯನ್ನು ಮುಟ್ಟಿ ನಮಗೆ ತಿಳ್ಕೊಡ್ತಿದ್ರು. ಅವ್ರು ಎಂದೂ ಒಂದು ಪೈಸೆ ತಗೊಂಡಿಲ್ಲ ಅವರು. In this world, not the one who has big buildings, not the one who has ಅವರಿಗಿಂತ ಶತಮಾನದ ಸಂತ ಬಹುತೇಕ ಯಾರೂ ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅವರೇನು ನಾವು ನೋಡಿವಿ, ನಾವೇ ಪುಣ್ಯವಂತರು. ನಮಗಿಂತ ಪುಣ್ಯವಂತರು ಯಾರೂ ಇಲ್ಲ. ವಾಸ್ಕೋ ಡಿಗಾಮ ನಮಗೆಲ್ಲ ಗೊತ್ತಿದೆ. 1498 ಒಳ ಸಂತರು ಹಾಕಿ ಕರ್ನಾಟಕ ವಿಧಾನಸಭೆಯ ಸದಸ್ಯರು ವಿಜಯನಗರ. ಅಲ್ಲಿಗೆ ನಾನು ನಮ್ಮ ಮನೆಯವರು ಇಬ್ಬರೂ ಸಾಯಂಕಾಲಕ್ಕೆ ಹೋಗ್ತಾ ಇದ್ದರು ಸೆಂಟ್ರಲ್ ಕಾಲೇಜ್ ಗ್ರೌಂಡಲ್ಲಿ. ಅವರು ಇನ್ನೂ ಅಷ್ಟು ಜನಕ್ಕೆ ಹಿತವಚನ ಹೇಳುವಂಥ ಅವಕಾಶ ಇತ್ತು. ಆದರೂ ಅಂಥ ಮಹನೀಯರ ಬಗ್ಗೆ ಶುರುವಾಯಿತು. ಅಲ್ಲ, ರಂಜಾನ್ ಅಲ್ಲ, ನಮ್ಮ ಮದುವೆಗಳು ಅಂತೂ ನಿನ್ನೆ 14 ಮದುವೆ ಇತ್ತು, ಇವತ್ತು 8-10 ಮದುವೆಗಳಿದೆ. ಏನು ಮಾಡ್ತೀರಾ, ಎಲ್ಲ ಕಡೆ ಹೋಗಲೇಬೇಕು, ಪ್ರೀತಿಯಿಂದ ಕರೆ.
ಇವತ್ತಿನ ದಿನ ನಾವು ವಿಜಯನಗರದ ಶ್ರೀ ಶತಮಾನಕಂಡ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಸ್ಮರಣೋತ್ಸವವನ್ನು ಆಚರಿಸುತ್ತಿದ್ದೇವೆ. ವಿಜಯನಗರದ ಗೆಳೆಯರ ಬಳಗ ಮತ್ತು ನಮ್ಮ ಮಿತ್ರ ಬಂಧುಗಳಿಂದ ಸೇರಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷ ಅನ್ನದಾಸೋಹದೊಂದಿಗೆ ಜ್ಞಾನದಾಸೋಹ ಮತ್ತು ಅನ್ನದಾಸೋಹದೊಂದಿಗೆ ನಾವು ಇದನ್ನು ಆಚರಿಸ್ತಾ ಬಂದಿದ್ದೇವೆ. ಇದು ಮುಂದೆ ಹೀಗೆ ಆಚರಿಸ್ತಾ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ಸರಳ ಜೀವನದ ಬಗ್ಗೆ ಜನರಲ್ಲಿ ಮತ್ತು ನಮ್ಮ ಯುವ ಪೀಳಿಗೆಯಲ್ಲಿ ಅರಿವು ಮೂಡಿಸಿ ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗಬೇಕಾಗಿ, ಆಮೇಲೆ ನಮ್ಮ ಶಿವಕುಮಾರ್ ಅವರ ತರಹ ಅವರು ಸಿದ್ದೇಶ್ವರ ಸ್ವಾಮಿಗಳ ಒಡನಾಡಿಯಾಗಿ ಅವರೊಂದಿಗೆ ಇದ್ದು ಅವರ ಸರಳ ಜೀವನವನ್ನೇ ಅಳವಡಿಸಿಕೊಂಡು ಅವರು ಮಾದರಿಯಾಗಿದ್ದಾರೆ. ಅಂಥವರೊಂದಿಗೆ ನಾವು ಅಂಥವರ ಮಾರ್ಗದರ್ಶನದಲ್ಲಿ ಮುಂದಿನ ಈ ಥರ ಕಾರ್ಯಕ್ರಮಗಳನ್ನು ಅದು ಸಿದ್ದೇಶ್ವರ ಪ್ರವಚನ ಜ್ಞಾನವನ್ನು ಹಂಚಿಕೊಂಡು ಇನ್ನು ಮುಂದೆ ಬರೋ ಪೀಳಿಗೆಯಲ್ಲಿ ಸಮಾಜದ ಬಗ್ಗೆ ಮತ್ತು ಪ್ರಕೃತಿ ಬಗ್ಗೆ ಮತ್ತು ಜೀವರಾಶಿ ಬಗ್ಗೆ ಅರಿವು ಮೂಡಿಸಿಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀವಿ ಅಂತೇಳಿ ನಾನು ಹೇಳ್ಬೋದು. ತಮ್ಮ ಹೆಸರು ಹೇಳಿ ಸರ್. ನಾನು ಶ್ರೀ DB ಸಜ್ಜನ, ವಿಜಯನಗರ, ವೃತ್ತಿಯಲ್ಲಿ ಚಾರಣೆ ನಮ್ಮನ ಕಾರ್ಯಕ್ರಮ ಮಾಡಿದ್ವಿ 2 ವರ್ಷದ ಹಿಂದೆ. ಅವರ ಲಿಂಗೈಕ್ಯರಾದ ವರ್ಷವೇ ನುಡಿ ನಮನ ಕಾರ್ಯಕ್ರಮ ಮಾಡಿದ್ವಿ. ಸತತವಾಗಿ ಅವರ ಹೆಸರಲ್ಲಿ ಜ್ಞಾನದಾಸೋಹ ಹಾಗೂ ಅನ್ನದಾಸೋಹ ನಡ್ಕೊಂಡು ಹೋಗಲಿ ಅಂತ ನಮ್ಮದೊಂದು ಸಂಕಲ್ಪದೊಂದಿಗೆ ನಮ್ಮ ಹಿರಿಯರಾದ ಶ್ರೀ ಶಿವಕುಮಾರ್ ಅಂಕಲ್ ಅವರು ಹಾಗೂ ನಮ್ಮ ಮಿತ್ರರು ಹಾಗೂ ನಮ್ಮ ಸಹೋದರಂತಿರುವ ಸಜ್ಜನವರ ಹಾಗೂ ನಮ್ಮೆಲ್ಲ ಯುವ ತಂಡದ ಜೊತೆಗೆ ಅವರ ಆಶೀರ್ವಾದದೊಂದಿಗೆ ನಾವು ಇದು ಮುಂದೆ ನಡ್ಸ್ಕೊಂಡು ಹೋಗಬೇಕು, ಸತತವಾಗಿ ಮುಂದೆ ನಡ್ಸ್ಕೊಂಡು ಹೋಗಬೇಕು ನಮ್ಮ ಯುವ ಪೀಳಿಗೆ ಅಂತ ನಮ್ಮ ಒಂದು ಸಂದೇಶ ಇಡೀ ನಮ್ಮ ಸಮಾಜಕ್ಕೆ.